ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಈ ಮೂಲವ್ಯಾಧಿ ಅಂದರೆ ಪೈಲ್ಸ್ ಇದರಿಂದ ತುಂಬ ಜನರು ಬಳಲ್ತಾ ಇರ್ತಾರೆ, ತುಂಬ ನೋವು ಅನುಭವಿಸ್ತಾ ಇರ್ತಾರೆ. ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ತುಂಬ ಕಷ್ಟ. ಈ ಮೂಲವ್ಯಾಧಿ ಪೈಲ್ಸ್ ಬಂದರೆ ತುಂಬ ಕಷ್ಟ ಅನುಭವಿಸ್ತಿರ್ತಾರೆ. ಕೆಲವರು ಖಾರ ಜಾಸ್ತಿ ತಿಂತಿರ್ತಾರೆ, ಅವರಿಗಾಗಿರುತ್ತೆ. ಕೆಲವರು ಖಾರ ಮಸಾಲೆ ಏನೂ ತಿಂತಾ ಇರೋದಿಲ್ಲ. ಕೆಲವರು ಮೊಸರು ಮಜ್ಜಿಗೆ ಎಲ್ಲ ಬಳಸ್ತಿರ್ತಾರೆ. ಆದರೂ ಕೆಲವರಿಗೆ ಈ ಪ್ರಾಬ್ಲಮ್ ಬಂದಿರುತ್ತೆ. ಇದು ತುಂಬಾ ಪೇನ್ಫುಲ್ಲಾಗಿರುತ್ತೆ. ಇದಕ್ಕೆ ಒಂದು ಸಿಂಪಲ್ ಆದಂಥ ಒಂದು ಮನೆಮದ್ದು ಹೇಳಬೇಕು ಅಂದ್ಕೊಂಡಿದ್ದೀನಿ. ಇದು ಯಾಕೆ ಬರುತ್ತಪ್ಪ ಅಂದರೆ, ನಮ್ಮ ಜಾತಕದಲ್ಲಿ ಕುಜ ರಾಹು ಅಷ್ಟಮದಲ್ಲಿದ್ದಾಗ, ರಾಹು ಸೂರ್ಯ ಅಷ್ಟಮದಲ್ಲಿದ್ದಾಗ, ಅಥವಾ ಶನಿ ಕೇತು ಕುಜನ ದೃಷ್ಟಿ ಬಿದ್ದಾಗ ಇದು ಪೈಲ್ಸ್ ಅನ್ನೋದು ಬರುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಇದರಲ್ಲಿ ತುಂಬ ಥರದ ಪೈಲ್ಸ್ಗಳಿರ್ತವೆ. ಆದರೆ ಯಾವುದಕ್ಕಾದರೂ ಕೂಡ ಇದು ನಾವು ಕಂಟಿನ್ಯೂಸ್ ಆಗಿ ಈ ಮನೆಮದ್ದನ್ನು ಬಳಸ್ತಾ ಬಂದರಲ್ಲಿ ಯಾವುದೇ ತರಹ ತೀವ್ರತರ ಇದ್ದರೂ ಕೂಡ ಇದು ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ. ಅದಕ್ಕೆ ಒಂದು ಮನೆಮದ್ದು ಏನಪ್ಪ ಅಂದರೆ ಸುವರ್ಣಗೆಡ್ಡೆನ ತಗೊಂಡು ಅದನ್ನು ತೊಳೆದು ಚೆನ್ನಾಗಿ ಚಿಪ್ಸ್ ಥರ ಚೆನ್ನಾಗಿ ತುರ್ಕೋಬೇಕು. ಚೆನ್ನಾಗಿ ತುರಿದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ಪ್ರಮಾಣ, ಫಸ್ಟ್ ನೀವು ಒಂದು ಗೆಡ್ಡೆ ಇದ್ದರೆ ಅದು ಎಷ್ಟಿದೆ ನೋಡಿಕೊಂಡು, ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ತೊಳೆದು ತುರ್ಕೊಂಡು ನಂತರ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಪ್ಸ್ ಮಾಡ್ಕೊತೀವಲ್ಲ ಆ ಥರ ಚೆನ್ನಾಗಿ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ ನಂತರ ಇದು ತುಂಬ ಗಟ್ಟಿಯಾದ ನಂತರ ಇದನ್ನು ಚೆನ್ನಾಗಿ ಆರಿದ ನಂತರ ಇದನ್ನು ಮತ್ತೆ ತುರ್ಕೊಂಡಂದರೆ ಪೌಡ್ರ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ನಂತರ ಸ್ವಲ್ಪ ಬೆಲ್ಲದ ಪಾಕ ಮಾಡ್ಕೋಬೇಕು. ಅದು ಎಷ್ಟಂದರೆ ನಿಮ್ಮ ಪ್ರಮಾಣ, ನೀವು ಎಷ್ಟು ಗೆಡ್ಡೆ ತಗೊಂತೀರನ್ನ ಒಂದು ಸರಿ ಸ್ವಲ್ಪ ಜಾಸ್ತಿ ಮಾಡ್ಕೊತೀವಂದರೆ ಹಂಗೆ ಆ ಗೆಡ್ಡೆ ಎಷ್ಟಿರುತ್ತೋ ಅದು ತಕ್ಕಂಗೆ, ಆ ಪೌಡ್ರ್ ಎಷ್ಟು ಬಂದಿರುತ್ತೋ ಅದಕ್ಕೆ ತಕ್ಕಂಗೆ ನೀವು ಬೆಲ್ಲ ಹಾಕ್ಕೊಂಡು ಒಬ್ಬರು ಸ್ವೀಟ್ ಜಾಸ್ತಿ ಬೇಕನ್ನೋರು ಹಾಕ್ಕೋಬೋದು, ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಕಡಿಮೆ ಮಾಡ್ಕೋಬೋದು. ಒಟ್ಟಲ್ಲಿ ಬೆಲ್ಲದ ಪಾಕ ಚೆನ್ನಾಗಿ ಮಾಡ್ಕೋಬೇಕು. ಉರಿ ಕಡಿಮೆಯಲ್ಲಿ ಇಟ್ಕೊಂಡು ನಾವು ಬೆಲ್ಲದ ಪಾಕ ಮಾಡಿಕೊಂಡು ಅದಕ್ಕೆ ಈ ಪೌಡ್ರನ್ನು ಮಿಕ್ಸ್ ಮಾಡಬೇಕು. ಅದು ಎಷ್ಟು ಗೆಡ್ಡೆ ಇದೆಯೋ ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕ್ಕೋಬೇಕು. ಮತ್ತು ಫುಲ್ ಕಡಿಮೆ ಹಾಕ್ಕೋಬೇಡಿ, ಸಮ ಪ್ರಮಾಣದಲ್ಲಿ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದು ಆರಿದ ನಂತರ ಒಂದು ಗಾಜಿನ ಬಾಟ್ಲಿಗೆ ಏರ್ ಕಂಟೈನರ್ ಟೈಟಾಗಿ ಇದನ್ನು ಹಾಕಿ ಟೈಟ್ ಮಾಡಿ ಇಟ್ಕೋಬೇಕು. ಇದನ್ನು ಇಟ್ಕೊಂಡು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತೊಗೊಳೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚಿತವಾಗಿ ಆಗಲಿ, ಅದನ್ನು ತೊಗೊಂಡಾದ್ಮೇಲೆ ಅರ್ಧ ಗಂಟೆ ನಂತರ ಏನೂ ಸೇವಿಸಬಾರ್ದು, ಟೀ ಕಾಫಿ ಏನು. ಖಾಲಿ ಹೊಟ್ಟೆಯಲ್ಲಿ ಇದನ್ನು ಪ್ರತಿದಿನ ಒಂದು ಚಮಚ ಇಲ್ಲ ಹಾಫ್ ಚಮಚ ಇದನ್ನು ಪ್ರತಿದಿನ ಸೇವಿಸ್ತಾ ಬರಬೇಕು. ಇದನ್ನು ಖಾಲಿ ಹೊಟ್ಟೆಲಿ ತೊಗೊತಾ ಬಂದರೆ ಇದು ಸಂಪೂರ್ಣವಾಗಿ ಒಳಗಡೆಯಿಂದನೇ ಇದು ಕ್ಲಿಯರಿಟಿ ಬರುತ್ತೆ. ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ. ಖಂಡಿತ ಇದನ್ನು ಮಾಡ್ಕೊಳ್ಳಿ, ಇದರಿಂದ ಮುಕ್ತಿ ಪಡ್ಕೊಳ್ರಿ. ಈ ಯೂಸ್ಫುಲ್ ಆದಂಥ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಇನ್ನೂ ಯಾವ ಥರ ಮಾಹಿತಿ ಬೇಕು ಅನ್ನೋದು, ನಿಮಗಿನ್ನೂ ಯಾವುದಕ್ಕಾರ ಟಿಪ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.